ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಭಾಳ ದಿನದೊಳಗೆ ಈ ಸೆಕೆಂಡ್ PUC ವಿಡಿಯೋಗಳನ್ನು ಮಾಡಲಿಕ್ಕಾಗಿತ್ತಿಲ್ಲ. ಯಾಕಂತಂದರೆ ನಾವು ಫಸ್ಟ್ PUC ಪರೀಕ್ಷೆಗಳ ಒಂದು ಆ್ಯನ್ಯುವಲ್ ಪರೀಕ್ಷೆಯಲ್ಲಿ ಬಹಳ ಬ್ಯುಸಿಯಾಗಿದ್ವಿ. ಸೊ ಹಾಗಾಗಿ ಯಾವುದೇ ದ್ವಿತೀಯ PUC ವಿಷಯದ ಒಂದು ಇಂಪಾರ್ಟೆಂಟ್ ಕ್ವಶನ್ಗಳಾಗಲಿ ಅಥವಾ ಫಿಕ್ಸ್ಡ್ ಕ್ವಶನ್ಗಳಾಗಲಿ ಆ ವಿಡಿಯೋಗಳನ್ನು ಮಾಡಿತ್ತಿಲ್ಲ. ಯಾಕಂತಂದರೆ ಆ ಪರೀಕ್ಷೆಗಳು ಹಾಕಿದ್ವು, ಯಾಕಂದರೆ ಹೊಸ ಪ್ರಶ್ನೆಗಳಿದ್ವು, ಹೊಸ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೇಳಿದ್ರು, ಜೊತೆಗೆ ಇವೆಲ್ಲ ಅನಾಲಿಸ್ ಮಾಡ್ತಾ ಇದ್ದೆ. ಸೊ ಈಗ ಪ್ರಶ್ನೆಗಳು ಮುಕ್ತಾಯ ಆಗಿವೆ. ಇನ್ನೇನು ಕೆಲವೊಂದು ದಿನ ಏನಪ್ಪ ಅಂತಂದರೆ ದ್ವಿತೀಯ PUC ಪರೀಕ್ಷೆಗೆ ಕಾಲಾವಕಾಶ ಇರೋದರಿಂದ ದ್ವಿತೀಯ PUCಗೆ ಒತ್ತನ್ನು ನೀಡ್ತಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ PUC ಹಿಸ್ಟ್ರಿ 2025 ಹೌ ಟು ಗೆಟ್ 80 ಔಟ್ ಆಫ್ 80 ಮಾರ್ಕ್ಸ್, ದ್ವಿತೀಯ PUC ಇತಿಹಾಸ ವಾರ್ಷಿಕ ಪರೀಕ್ಷೆ 2025 ಈ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಕೆಲವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು, ಜೊತೆಗೆ ನಾನು ಎಲ್ಲ ಓದಿದ್ದೇನೆ ಆದರೆ ನೆನಪಿಗೆ ಬರ್ತಿಲ್ಲ, ನಾ ರಿಫ್ಟೆಡ್ ಸ್ಟೂಡೆಂಟ್ ಕೇವಲ ಎಕ್ಸಾಮ್ ಕಟ್ಟಿದ್ದೇನೆ ಆದರೆ ರೆಗ್ಯುಲರ್ ಆಗಿ ಕ್ಲಾಸಿಗೆ ಬಂದಿಲ್ಲ, ಸರ್ ಅಂಜಿಕೆ ಆಗ್ತಾ ಇದೆ, ಹೆಂಗಾರ ಮಾಡಿ ಪಾಸ್ ಆಗಬೇಕು, ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ಕೊತ ಹೋಗೋಣ. ಅದರಲ್ಲಿ ಫಿಕ್ಸ್ಡ್ ಆಗಿ ಬಂದಿರುವಂತಹ ಕ್ವಶನ್ಗಳನ್ನು ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 2025 ಹೌ ಟು ಗೆಟ್ 80 ಔಟ್ ಆಫ್ 80 ಮಾರ್ಕ್ಸ್ ಪಾರ್ಟ್ 1 ಆಗಿ ಈ ವಿಡಿಯೋವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು 2024ರ ಆ್ಯನ್ಯುವಲ್ ಎಕ್ಸಾಮ್ ಕಂಪ್ಲೀಟ್ ಕೀ ಆನ್ಸರ್ಗಳನ್ನ ನೋಡ್ತಾ ಫಿಕ್ಸ್ಡ್ ಆಗಿ ಬಂದಿರುವಂಥ ಯಾವೆಲ್ಲ ಕ್ವಶನ್ಗಳಿವೆ ಅಂಥೇಳಿ ನಾವೇ ಇಲ್ಲಿ ಗಮನಿಸ್ತಾ ಹೋಗೋಣ ನಾವು. ಸೊ ವಿಷಯ ಸಂಕೇತ 21, ಅದಕ್ಕಿಂತ ಮೊದಲು ನಿಮ್ಮ ಹಾಜರಿ ಸಂಖ್ಯೆಯನ್ನು ನೀವು ಇಲ್ಲಿ ನಮೂದಿಸಬೇಕು. ಇತಿಹಾಸ, ಹಿಸ್ಟ್ರಿ ಸೂಚನೆಗಳೆಲ್ಲ ಓದ್ಕೊಂಡಿರುತ್ತೆ ಅಂದ್ಕೊಂಡಿರ್ತೀನಿ. ಭಾಗ ಎ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ, ನಾಣ್ಯಶಾಸ್ತ್ರ ಎಂದರೇನು? ನಾಣ್ಯಗಳ ಅಧ್ಯಯನವನ್ನು ನಾವು ನಾಣ್ಯಶಾಸ್ತ್ರ ಅಂತ ಕರಿತೀವಿ. ನೀವು ವಿದ್ಯಾರ್ಥಿ ಕೇಳಬಹುದು, ಸರ್ ಹಳೆ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡ್ಕೊಂಡು ಬಂದಿದ್ದೀರಿ, ಸೊ ಈ ಪ್ರಶ್ನೆ ಪತ್ರಿಕೆ ನಮಗಿಂದ ಏನು ಯೂಸ್ ಆಗ್ತದೆ, ಸೊ ಇದರಿಂದ ನಮಗೇನು ಲಾಭ ಇದೆ ಅನ್ನೋದಕ್ಕಿಂತ ಫಸ್ಟು ನಾನು ಹೇಳೋದನ್ನು ತಿಳ್ಕೊಳ್ಳಿ. ನೀವು 1 ಅಂಕದಿರಲಿ ಬಹು ಅಂಕೆಗಳೆಲ್ಲ ಅಲ್ಲಿ ನಾನು ಕೇಳುವಂಥ ಪ್ರಶ್ನೆಗಳೇನಿದಾವೆ ಅಂತಂದರೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸರಿಯಾದಂಥ ವಿಶ್ಲೇಷಣೆ ನಾನು ಇಲ್ಲಿ ಮಾಡ್ತಾ ಹೋಗಿದ್ದೀನಿ. ಸೊ ಅವುಗಳನ್ನು ನೀವು ಗಮನಿಸಿ. ಸೊ ನಮ್ಮದೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ನಿಮಗೆ ಎಲ್ಲ ರೀತಿಯ ನೋಟ್ಸ್ಗಳನ್ನು ಕೊಡ್ತೀವಿ ಅಂಥೇಳಿ ಭರವಸೆಯನ್ನು ಕೊಡ್ತಾ ಆ ಗ್ರೂಪಿಗೆ ನೀವು ಜಾಯ್ನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ. ಸಿಂಧೂ ಜನರ ಪ್ರಧಾನ ದೇವತೆ ಅಂತಂದರೆ ಅದು ಮಾತೃದೇವತೆ. ಶಿವಾಜಿ ಕಿರೀಟ ಧಾರಣೆಯಾದ ವರ್ಷ ಅಂತಂದರೆ ಸಾಮಾನ್ಯ ಶಕ 1674ರಲ್ಲಿ. ವೇದಗಳಿಗೆ ಹಿಂದಿರುಗಿ ಎಂಬ ಇವರ ಕರೆ ಪ್ರಸಿದ್ಧ ಕರೆ ಆಗಿತ್ತು ಅಂತ ಕೇಳಿದರೆ ಸ್ವಾಮಿ ವಿವೇಕಾನಂದರು, ಅನಿ ಬೆಸೆಂಟ್ರು, ಸರ್ ಸೈಯದ್ ಅಹಮದ್ ಖಾನ್. ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ ಅಂತ ಹೇಳ್ತೀವಿ. ಮಾಡೆಲ್ ಕ್ವಶನ್ ಪೇಪರ್ 1 2024-25 ಮಂಡಳಿ ಬಿಟ್ಟಿತ್ತಲ್ಲ, ಆ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಕ್ವಶನ್ನ ಭಾಳ ಸಾರಿ ಬಂದು ಹೋಗಿದೆ. 1 ಅಂಕದ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ನಿಮಗೆ ಇಲ್ಲಿ 2024 ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬಹು ಆಯ್ಕೆಯಲ್ಲಿ ಪ್ರಶ್ನೆ ಕೇಳಿದರು. ಸೊ ಹಾಗಾದರೆ ಸರಿಯಾದ ಹೇಳಿಕೆಯನ್ನು ಕೆಳಗೆ ಕೊಟ್ಟಿದ್ದಾರೆ, ಗಮನಿಸಿ. ಉಮೇಶ್ ಚಂದ್ರ ಬ್ಯಾನರ್ಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇದು ಸರಿಯಾದಂಥ ಹೇಳಿಕೆ ಆಗ್ತದೆ ಸ್ನೇಹಿತರೆ. ಇನ್ನು ಬಿಟ್ಟ ಸ್ಥಳವನ್ನು ನೋಡಿ, ಕ್ಷೇತ್ರ ಎಂದರೇನು ಅಂಥೇಳಿ ಈ ವರ್ಷ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಕೇಳಿದ್ದಾರೆ. 1 ಅಂಕದ ಪ್ರಶ್ನೆಗೆ ಕ್ಷೇತ್ರ ಎಂದರೇನು? ಉಳುಮೆ ಮಾಡುವ ಭೂಮಿಯನ್ನು ಕ್ಷೇತ್ರ ಅಂತ ಕರಿತೀವಿ. ಪುರುಷಪುರ ಕಾನಿಷ್ಕನ ರಾಜಧಾನಿಯಾಗಿತ್ತು. ಅಕ್ಬರ್ ಸ್ಥಾಪಿಸಿದ ಹೊಸ ಧರ್ಮ ದಿನ್ ಇ ಇಲಾಯಿ. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಅಂತ ಹೇಳ್ತೀನಿ. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿಯವರು. ಇನ್ನು ಹೊಂದಿಸಿ ಬರೆಯನ್ನು ಸ್ವಲ್ಪ ಗಮನಿಸ್ತಾ ಹೋಗಿ. ಟಾಲೆಮಿ ಒಂದು ಗ್ರಂಥವನ್ನು ಬರೀತಾನೆ, ಅದೇ ಜಿಯೋಗ್ರಫಿ. ಶ್ರೀ ವಿಜಯನ ಗ್ರಂಥ ನೆನಪಿರಲಿ ನಿಮಗೆ, ಕವಿರಾಜ ಮಾರ್ಗ. ರಾಮದಾಸ ಏನಾಗಿದ್ದ ಅಂತಂದರೆ ಮೊಘಲರ ಕಾಲದ ಸುಪ್ರಸಿದ್ಧ ಸಂಗೀತಕಾರನಾಗಿದ್ದ. 2ನೇ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಬಾದ್ಶಾ ಎಂಬ ಬಿರುದನ್ನು ಹೊಂದಿದ್ದ. ಟಿಪ್ಪು ಸುಲ್ತಾನ್ಗಿರುವಂಥ ಬಿರುದು ಮೈಸೂರಿನ ಹುಲಿ ಅಂತ ಹೇಳ್ತೀನಿ. ಸರ್ ಇವೆಲ್ಲ ಪ್ರಶ್ನೆಗಳು ಬಂದು ಹೋಗಿವೆ, ಯಾಕೆ ನಮಗೆ ರಿಪೀಟ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ರೆ,
ನಿಮಗೆ ಪ್ರಬಂಧ ಮಾದರಿಯ ಉತ್ತರಗಳನ್ನು ಬರಿಬೇಕಾಗ್ತದೆ ಅಂತಲ್ಲಿ ಈ ಒಂದು ಅಂಕದ ಪ್ರಶ್ನೆಗಳು ಬಹಳ ಹೆಲ್ಪ್ ಆಗ್ತವೆ ಅಂತ. ಮೌರ್ಯರ ರಾಜ್ಯ ಲಾಂಛನ ಯಾವುದು ಅಂತಂದ್ರೆ ಅದು ಧರ್ಮಚಕ್ರ. ಕುಡುವಲೈ ಎಂದರೆ ಮಾಡೆಲ್ ಕ್ವಶನ್ ಪೇಪರ್ 2025 ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ 2 ಅಂಕದ ಅಥವಾ 1 ಅಂಕದಕ್ಕೆ ಕೇಳ್ತಾರೆ. ಚೋಳರ ಗ್ರಾಮಾಡಳಿತದ ಸದಸ್ಯರನ್ನು ಅದೃಷ್ಟ ಪದ್ಧತಿ ಮೂಲಕ ಆಯ್ಕೆ ಮಾಡುವುದು ನಾವು ಕುಡುವಲೈ ಅಂತ ಕರಿತೀವಿ. ಸಿಖ್ಖರ ಪವಿತ್ರ ಗ್ರಂಥ ಯಾವುದು ಅಂತಾರೆ ಗುರು ಗ್ರಂಥ ಸಾಹೇಬ. ಮಾಡೆಲ್ ಕ್ವಶನ್ ಪೇಪರ್ 3ರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ 1 ಅಂಕದ ಪ್ರಶ್ನೆ ಅಥವಾ ಭೂ ಆಯ್ಕೆ ಪ್ರಶ್ನೆ, ಫಿಕ್ಸ್ಡ್ ಆಗಿ ಕೇಳುವಂಥ ಪ್ರಶ್ನೆಗಳು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದಳು ಅಂತಂದ್ರೆ ತನ್ನ ದತ್ತು ಪುತ್ರನನ್ನ ಮಾನ್ಯ ಮಾಡಲು ನಿರಾಕರಿಸಿದ್ದಕ್ಕೆ ಅವಳು ಬ್ರಿಟಿಷರ ವಿರುದ್ಧ ದಂಗೆಯನ್ನು ಹೇಳ್ತಾಳೆ. ಕರ್ನಾಟಕ ಕೇಸರಿ ಎಂದು ಪ್ರಸಿದ್ಧರಾದವರು ಯಾರು ಅಂತಂದ್ರೆ ಗಂಗಾಧರ ರಾವ್ ದೇಶಪಾಂಡೆ ಅಂತ ಹೇಳ್ತೀವಿ. ಸರಿ 2024 ಪ್ರಶ್ನೆ ಪತ್ರಿಕೆಯನ್ನು ವಿವರಣೆಯನ್ನು ನೀಡಿದ್ರಿ. ಆದರೆ ನಮಗೆ ಬೇಕಾಗಿರುವಂತಹ ಮಾಹಿತಿ ಏನು ಅಂತಂದರೆ ಫಿಕ್ಸ್ಡ್ ಕ್ವಶನ್ನು. ನಾನು ಪಾಸ್ ಆಗಬೇಕಾಗಿದೆ, ನಾನು ರಿಪೀಟೆಡ್ ಸ್ಟೂಡೆಂಟು ಸರ್, ಅದಕ್ಕೆ ಮಾಹಿತಿ ಅಂತ ಸೀಮಿತ ಮಾಹಿತಿಯನ್ನು ಕೊಡಿ ಅಂತಂತ ವಿದ್ಯಾರ್ಥಿಗಳು ಕೇಳ್ತಾ ಇರ್ತೀರಿ. ಬಹಳ ಜನ ಕಮೆಂಟು ಮಾಡಿದ್ದೀರಿ. ಸೊ ಬನ್ನಿ ಆ ಒಂದು ವಿಭಾಗದ ಕಡೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ. ಇಲ್ಲಿ ಗಮನಿಸಬಹುದು, ಕರ್ನಾಟಕ ಸರ್ಕಾರ, ಕರ್ನಾಟಕ ಶಾಲಾ ಮತ್ತು ಪರೀಕ್ಷೆ ಮಂಡಳಿಯವರು ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 1 ಕೊಟ್ಟಿದ್ರು 2024-25ರಲ್ಲಿ. ಸರ್ ಅದನ್ನ ಯಾಕೆ ತಂದಿದ್ದೀರಿ? ನೆನಪಿರಲಿ ನಿಮಗೆ, ಮಾದರಿ ಪ್ರಶ್ನೆ ಪತ್ರಿಕೆ 3 ನೀವು ಪ್ರಿಪೇರ್ ಮಾಡಿ. ಅದು ಮಾಡಿದಾಗ ನಿಮಗೆ ಎಷ್ಟು ಸಿಗ್ತದೆ ಅಂಕ? 32, 80ಕ್ಕೆ 80 ಅಂಕ ನೀವು ಸರಳಾಗಿ ಪಡಿಬಹುದು. ನೋಡಿ ಪ್ರಶ್ನೆಗಳು ಹೇಗೆ ಕೇಳಿದ್ದಾರೆ. ಭಾರತ ಉತ್ತರ ಭಾಗವನ್ನು ಆರ್ಯಋತ ಎಂದು ಕರೆಯಲಾಗಿದೆ. ಬಿ ಕಾರಣ ಇದು ಆರ್ಯರ ನೆಲೆಯಾಗಿದ್ದರಿಂದ ಆರ್ಯಋತವೆಂದು ಕರೆಯಲ್ಪಡುತ್ತದೆ. ಹಾಗಾದರೆ ಎ ಬಿ ಗಳೆರಡೂ ಸರಿಯಾಗಿವೆ. ಬಿಯು ಎನ ಸರಿಯಾದ ವಿವರಣೆಯಾಗಿದೆ. ಅರಬ್ ಪ್ರವಾಸಿ ಸುಲೇಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಅಂತಂದ್ರೆ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ದೆಹಲಿಯಲ್ಲಿ ಕಂಡು ಬರುವುದಿಲ್ಲ. ಜಾಮಾ ಮಸೀದಿ ದೆಹಲಿಯಲ್ಲಿ ಬರ್ತದೆ, ದಿವಾನ್ ಇ ಆಮ್ ದೆಹಲಿಯಲ್ಲಿ ಬರ್ತದೆ, ಕೆಂಪು ಕೋಟೆ ಶಾಜಹಾನ್ ಕಟ್ಟಿಸಿದ. ಹಾಗಾದರೆ ಮೋತಿ ಮಸೀದಿ ಯಾರು ಕಟ್ಟಿಸಿದ್ರು ಅಂತೇಳಿ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಹಾಗಾದರೆ ದೆಹಲಿಯಲ್ಲಿ ಕಂಡು ಬರಲಾರದಂಥ ಸ್ಮಾರಕ ಅಂತಂದರೆ ಅದು ಮೋತಿ ಮಸೀದಿ ಅಂತ ಹೇಳ್ತೀನಿ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ 4 ಸಿದ್ಧಾಂತಗಳು ಬರ್ತವೆ. ಪ್ರಶ್ನೆ ಏನಿದೆ, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತಂದರೆ ಬಸವಣ್ಣನವರು. ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು ಶಾಂತ ಕವಿ. ಪ್ರಶ್ನೆ ಪತ್ರಿಕೆಗಳು ನಿಮಗೆ ಕಂಪ್ಲೀಟ್ ಕೀ ಆನ್ಸರ್ ಬೇಕು, ಜೊತೆಗೆ ಸರ್ ಮಾಡಲ್ ಕ್ವಶನ್ ಪೇಪರ್ ಬೇಕು ಅಂತಂದರೆ ನಮ್ಮ ಪ್ಲೇ ಲಿಸ್ಟಲ್ಲಿ ಇದ್ದಾವೆ. ನಿಮಗೆ ಆ ಪ್ಲೇ ಲಿಸ್ಟ್ ಇರುವಂಥ ವಿಡಿಯೋಗಳನ್ನು ನೀವು ಗಮನಿಸಬೇಕು ಅಂತ ಹೇಳ್ತೀನಿ. ಇನ್ನು ಬಿಟ್ಟ ಸ್ಥಳವನ್ನು ನೋಡಿ, ಇವು ತೋರಿಸುವಂಥ ಪ್ರಶ್ನೆಗಳು ನಿಮಗೆ ಫಿಕ್ಸ್ಡ್ ಆಗಿ ಬರುವಂಥ ಕ್ವಶನ್ಗಳು ಕೊಟ್ಟಿದ್ದಾರೆ, ಅವುಗಳನ್ನು ನೋಡ್ಕೊಳ್ಳಿ. ಅಷ್ಟಾಂಗ ಯೋಗ ಕೃತಿಯನ್ನು ಬರೆದವರು ಪತಂಜಲಿ. ಗ್ರಾಮ ಸ್ವಯಂ ಆಡಳಿತ ಚೋಳರ ಪ್ರಮುಖ ಲಕ್ಷಣ. ಪಂಪ ಇವರನ್ನು ಕನ್ನಡದ ಆದಿಕವಿ ಎಂದು ಕರೆಯಲಾಗಿದೆ. ವೇದಾಂತ ಕಾಲೇಜನ್ನು ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯ್. ವಿವೇಕಾನಂದರನ್ನ ಭಾರತದ ಪ್ರೇಮಿ, ರಾಷ್ಟ್ರಪ್ರೇಮಿ ಸಂತ ಅಂತೇಳಿ ಕರಿತೀವಿ. ಇನ್ನು ಹೊಂದಿಸಿ ಬರಿ. ಗೌತಮ ಬುದ್ಧನ ಅಷ್ಟಾಂಗ ಮಾರ್ಗ, ಅಶೋಕನ ಧರ್ಮ ವಿಜಯ, ಅಕ್ಬರ್ನ ಗೋಂಡಾವನ ಒಂದು ಆಕ್ರಮಣ, ಅನುರುದ್ದೀನ್ ಅಡಿಯಾರ್ ಕದನ. ಇನ್ನು ಲಾಲಾ ಲಜಪತ್ ರಾಯ್ ಇವರೊಬ್ಬರು ತೀವ್ರಗಾಮಿ ನಾಯಕರಾಗಿದ್ದರು. ಇನ್ನು 1 ಅಂಕದ ಪ್ರಶ್ನೆಗಳನ್ನು ಗಮನಿಸಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಂಡಿಯಾ ಪದವು ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯಿಂದ ಬಂದಿದೆ. ಮೆಹಂಜೋದಾರೋ ಪದ ಅರ್ಥವೇನು? ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ. ಕ್ಷೇತ್ರ ಎಂದರೆ ಆರ್ಯರು ಉಳುಮೆ ಮಾಡುವ ಭೂಮಿಯನ್ನ ಕ್ಷೇತ್ರ ಎಂದು ಕರಿತಾ ಇದ್ರು. ಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದವರು ಅಂತಂದ್ರೆ ದಯಾನಂದ ಸರಸ್ವತಿ. ನಾನು ಹೇಳಿದ್ದೇನೆ 2024 ಜಸ್ಟ್ ನಿಮಗೆ ವಿಶ್ಲೇಷಣೆ ಮಾಡುವಾಗ ಈ ಪ್ರಶ್ನೆ ಬಂದಿತ್ತು, ಅದು ಬಂದಿದೆ ಆಲ್ರೆಡಿ. ಆಲೂರು ವೆಂಕಟರಾಯ್ ಅವರ ಪ್ರಸಿದ್ಧ ಕೃತಿ ಯಾವುದು ಅಂತಂದರೆ ಕರ್ನಾಟಕ ಗತವೈಭವ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗಳು ನಿಮಗೆ ಬಹಳ ಇಂಪಾರ್ಟೆಂಟು. ಇವೇ ಫಿಕ್ಸ್ಡ್ ಆಗಿ ಬರುವಂಥ ಪ್ರಶ್ನೆಗಳು. ಸರ್, ಮಾದರಿ ಪ್ರಶ್ನೆ ಪತ್ರಿಕೆ 1ರ 5 ಮತ್ತು 10 ಅಂಕದ ವಿವರಣೆಯನ್ನು ಕೊಡಲಿಲ್ಲ ನೀವು ಅಂತ ನೀವು ಪ್ರಶ್ನೆ ಕೇಳಬಹುದು. ನಾನು ನಿಮಗೆ ಭಾಗಗಳಾಗಿ ಡಿವೈಡ್ ಮಾಡ್ತಾ ಹೋಗಿದ್ದೀನಿ. ಕೇವಲ ಈ ವಿಡಿಯೋಗಳಲ್ಲಿ ನಿಮಗೆ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕದ ಪ್ರಶ್ನೆಗಳು, ಫಿಕ್ಸ್ಡ್ ಕ್ವಶನ್ಗಳನ್ನಷ್ಟ ನೋಡ್ಕೊತಾ ಹೋಗೋಣ ನಾವು. ಮುಂದೆ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ 5 ಮತ್ತು 10 ಅಂಕದ ಫಿಕ್ಸ್ಡ್ ಕ್ವಶನ್ಗಳು ಯಾವ ಬರ್ತವೆ ಅಂತೇಳಿ ಮತ್ತೆ ವಿವರಣೆಯನ್ನು ಕೊಡ್ತೀನಿ ನಾನು. ಅವನ್ನ ಮಡಿದವರ ದಿಬ್ಬ ಎಂದು ಕರೆಯಲಾಗಿದೆ. ಆಲ್ರೆಡಿ ಬಂದು ಹೋಗಿದೆ ಪ್ರಶ್ನೆ, ಇದೇ ವಿಡಿಯೋದಲ್ಲಿ ನೋಡಿ. ಅದು ಮೊಹೆಂಜೊದಾರೋ ಅಂತ ಕರಿತೀವಿ. ಯಾವ ಶಾಸನ ಯುದ್ಧ ಭೂಮಿಯಲ್ಲಿ ಉರುಳಿ ಬೀಳುತ್ತಿರುವ ತನ್ನ ರಣಗಜಗಳನ್ನು ಕಂಡ
ಹರ್ಷ ಹಾರಿಹೋಯಿತು ಎಂದು ಉಲ್ಲೇಖಿಸುತ್ತದೆ. ಐಹೊಳೆ ಶಾಸನ. ಪುರಂದರ ಒಪ್ಪಂದಕ್ಕೆ ಸಹಿ ಹಾಕಿದವರು ಶಿವಾಜಿ ಮತ್ತು ಜಯಸಿಂಗ. ಈ ಪ್ರಶ್ನೆ ಆಲ್ರೆಡಿ ಬಂದೋಗಿದೆ. ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಂಬಂಧಿಸಿದ ಕೆಳಗಿನ ಯಾವ ಜೋಡಿ ಸರಿಯಾಗಿ ಗುರುತಿಸಿ? ಕಾನ್ಪುರ್ ಮತ್ತು ನಾನಾ ಸಾಹೇಬ್ ಅಂತ ಹೇಳ್ತೀವಿ. ರಾಜ್ಯ ಪುನರ್ ವಿಂಗಡಣೆ ಸಮಿತಿ ಚೇರ್ಮನ್ ಫಜಲ್ ಅಲಿ ಆಗಿದ್ರು. ನಾನು ಹೇಳುವಂತ ಎಲ್ಲಾ ಪ್ರಶ್ನೆಗಳು ನಿಮಗೆ ಫಿಕ್ಸ್ಡ್ ಆಗಿ ಬರ್ತವೆ. ಯಾವುದೇ ವರಿ ಮಾಡ್ಕೋಬಿಟ್ಟು ಈ ವಿಡಿಯೋ ನೋಡ್ರೆ ಆರಾಮಾಗಿ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬೇರೆಯರು, 1 ಅಂಕ 2 ಅಂಕ ಎಲ್ಲವನ್ನೂ ಸಹ ನೀವು ನೋಡಿ ಆರಾಮ್ ಬಿಡಿಸಬಹುದು. ಬುದ್ಧ ಚರಿತೆಯನ್ನ ಬರೆದವರು ಅಶ್ವಘೋಷ. ಆಲ್ರೆಡಿ ಪ್ರಶ್ನೆ ಬಂದೋಗಿದೆ. ಕಾಶಿ ವೇದಗಳ ಕಾಲದ ಪ್ರಮುಖ ರಾಜ್ಯವಾಗಿತ್ತು. ಜೈನ ಧರ್ಮ ಸ್ವೀಕರಿಸಿದ ಮೌರ್ಯ ದೊರೆ ಅಂತಂದ್ರೆ ಚಂದ್ರಗುಪ್ತ ಮೌರ್ಯ. ಕಲ್ಯಾಣಿ ಚಾಲುಕ್ಯರ ಮೊದಲ ರಾಜಧಾನಿ ಮ್ಯಾನಖೇಟ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿದ ವರ್ಷ 1602 ಅಂತ ಹೇಳ್ತೀವಿ. ಇನ್ನು ಹೊಂದಿಸಿ ಬರೆಯಿರಿ. ಕೆಳಗಿನವುಗಳಲ್ಲಿ ಹೊಂದಿಸಿ ಬರೆಯಿರಿ. ಹುಯೆನ್ಸಾಂಗ್ ಸಿಯೋಕಿ, ಪಾಂಚೌ ಚೀನಾದ ಸೇನಾನಿ, ಪೊನ್ನ ಉಭಯ ಕವಿ ಚಕ್ರವರ್ತಿ, ಅಕ್ಬರ್ ದಿನ್ ಇಲಾಯಿ ಸ್ಥಾಪನೆ ಮಾಡ್ತಾನೆ. ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರೀಕರಣ ಇಲ್ಲವೇ ವಿನಾಶ ಅಂತ ಹೇಳ್ತಾರೆ. ನ್ಯೂಮಿಕ್ಸ್ ಮ್ಯಾಟಿಕ್ಸ್ ಎಂದರೇನು ಅಂತ ಹೇಳಿ ಈ ಪ್ರಶ್ನೆ 2 ಅಂಕದಲ್ಲಿ ಬರ್ತದೆ. ನಾನು ನಿಮಗೆ ವಿವರಣೆಯನ್ನು ಕೊಡ್ತೀನಿ. ಕಾಟ್ ಜಾಟಿಯಾ ಅಂತಂದ್ರೆ ನ್ಯೂ ಲಿಥಿಕ್ ಎಂಬ ಪದವನ್ನು ಹೊಂದಿರುವಂಥದ್ದು. ಕುಡುವೆಳೈ ಅಂತಂದ್ರೆ 2024 ಎನ್ಯುವಲ್ ಎಕ್ಸಾಮ್ ಈ ಒಂದು ಮೊನ್ನೆ ನಡೆದಂಥದ್ದು ಏನಿದೆಯಲ್ಲ ಹೋದ ವರ್ಷ ಆ ಪ್ರಶ್ನೆ ಪತ್ರಿಕೆ ಮತ್ತು ಈ ವಿಡಿಯೋದ ಪ್ರಶ್ನೆಯಲ್ಲಿ ನಾನು ಕುಡುವೆಳೈ ಅಂದ್ರೆ ಏನಂತೇಳಿ ವಿವರಣೆಯನ್ನು ಕೊಟ್ಟಿದ್ದೀನಿ. ಅಂದ್ರೆ ಏನು ಅಂತಂದ್ರೆ ಅದೃಷ್ಟ ಪದ್ಧತಿ ಅಂತ ಹೇಳ್ತೀವಿ. ಇನ್ನು ಮೈಸೂರು ದಸರಾ ಉತ್ಸವ ಆರಂಭಿಸಿದ ರಾಜ ಅಂತಂದ್ರೆ ರಾಜ ಒಡೆಯರ್. ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನ ಯಾವ ವರ್ಷ ಜರುಗಿತು ಅಂತಂದ್ರೆ ಕ್ರಿಸ್ತಶಕ 1893 ಅಮೆರಿಕಾದ ಒಂದು ಚಿಕಾಗೋದಲ್ಲಿ ಅಂತ ಹೇಳ್ತೀವಿ. ಸೊ ಇದು 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತ ಫಿಕ್ಸ್ಡ್ ಕ್ವಶನ್ಗಳು. ಮಾದರಿ ಪ್ರಶ್ನೆ ಪತ್ರಿಕೆಯ 3 ವಿಷಯ ಭಾರತ ಇತಿಹಾಸ. ಸೊ ಪ್ರಶ್ನೆಗಳು ಯಾವೆಲ್ಲ ಬಂದಿವೆ? ಕೆಳಗಿನವುಗಳಲ್ಲಿ ಯಾರು ಭಾರತದ ಮೇಲೆ ದಾಳಿ ಮಾಡಿದವರಲ್ಲ? ರೋಮನರು. ಗುಪ್ತ ಶಕೆ ಯಾವಾಗ? ಸಾಮಾನ್ಯ ಶಕ 320ರಲ್ಲಿ ಪ್ರಾರಂಭ ಆಗ್ತದೆ. ಶಿವಾಜಿ ಮತ್ತು ಜಯಸಿಂಗ ನಡುವೆ ಆದಂತಹ ಪ್ರಶ್ನೆ, ಬಾರಿ ಪ್ರಶ್ನೆಗಳು ಬರ್ತವೆ, ನಿಮ್ ನೆನಪಿರಲಿ. ಪುರಂದರ ಒಪ್ಪಂದ. ಭಾರತದಲ್ಲಿ ಡಚ್ಚರ ರಾಜಧಾನಿ ಪುಲಿಕಾಟ್. ಮಧ್ಯವರ್ತಿಗಳಲ್ಲದೆ 50% ಕಂದಾಯವನ್ನು ರೈತರು ಸರ್ಕಾರಕ್ಕೆ ಪಾವತಿ ಮಾಡುವ ಪದ್ಧತಿಯನ್ನ ರೈತವಾರಿ ಪದ್ಧತಿ. ಕೊಟ್ಟಿರುವ ಒಂದು ಸ್ಥಳಗಳನ್ನು ತುಂಬಿರಿ. ರಾಷ್ಟ್ರಕೂಟರ ರಾಜ್ಯ ಲಾಂಛನ ಗರುಡ. ಕವಿ ಚಕ್ರವರ್ತಿ ಎಂಬ ಬಿರುದು ಹೊಂದಿದ್ದ ರನ್ನ. ಆದಿಲ್ ಶಾಹಿ ಮನೆತನದ ಸ್ಥಾಪಕ ಇಬ್ರಾಹಿಂ ಆದಿಲ್ ಶಾ. ಸಹಾಯಕ ಸೈನ್ಯ ಪದ್ಧತಿಯನ್ನ ಲಾರ್ಡ್ ವೆಲ್ಲೆಸ್ಲಿ. ಆಲ್ರೆಡಿ ಪ್ರಶ್ನೆ ಬಂದು ಹೋಗಿದೆ. ಏಸೂರು ಕೊಟ್ಟರು ಈಸೂರು ಕೊಡು ಎಂಬ ಉಪ್ಪಿನ ಸತ್ಯಾಗ್ರಹ ಚಳವಳಿಯ ಒಂದು ಘೋಷಣೆಯಾಗಿತ್ತು. ಹೊಂದಿಸಿ ಬರೆಯನ್ನ ನೋಡಿ. ಕಲ್ಲಣನ ಒಂದು ರಾಜತರಂಗಿಣಿ. ಗೌತಮಿ ಬಾಲಶ್ರೀಯ ನಾಸಿಕ್ ಗುಹಾ ಶಾಸನ. ಹಿಮ್ಮಡಿ ಪುಲಿಕೇಶಿಯ ಬಿರಿದು ದಕ್ಷಿಣ ಪತೇಶ್ವರ. ಮೊಹಮ್ಮದ್ ಗವಾನ್ ಮಂಜೀರ್ ಇ ಉಲ್ ಇನ್ಸಾ ಒಂದು ಕಾಯ್ದೆ. ರಾಜಾ ರಾಮ್ ಮೋಹನ್ ರಾಯ್ ಭಾರತೀಯ ಪುನರುಜ್ಜೀವನದ ಒಬ್ಬ ಉಷಾ ತಾರೆ ಅಂತ ಹೇಳ್ತೀವಿ. ಇನ್ನು 1 ಅಂಕದ ಪ್ರಮುಖ ಪ್ರಶ್ನೆಗಳನ್ನ ಇಲ್ಲಿ ಗಮನಿಸ್ತಾ ಹೋಗಿ. ಉತ್ಖನನ ಎಂದರೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆದುಕೊಳ್ಳುವ ವೈಜ್ಞಾನಿಕ ಭೂ ಅಗೆತ. ವೇದ ಕಾಲದ ಕುಟುಂಬದ ಮುಖ್ಯಸ್ಥರು ಯಾರಾಗಿದ್ದಾರೆ? ಕುಲಪತಿ ಅಥವಾ ಗೃಹಪತಿ. ಮೊಘಲ್ ಸಂತತಿಯ ಸ್ಥಾಪಕ ಬಾಬರ್. ಸಿಖ್ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂತಂದ್ರೆ ಗುರು ಗ್ರಂಥ ಸಾಹೇಬ. ಇನ್ನು INA ವಿಸ್ತರಿಸಿ ಇಂಡಿಯನ್ ನ್ಯಾಷನಲ್ ಆರ್ಮಿ, ಭಾರತೀಯ ರಾಷ್ಟ್ರೀಯ ಸೇನೆ. ಹಾಗಾದ್ರೆ ಕಮೆಂಟ್ ಮೂಲಕ ತಿಳಿಸಿ ಯಾರು ಇದನ್ನ ಸ್ಥಾಪನೆ ಮಾಡಿದ್ರು ಅಂತ ಹೇಳಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಿಮಗೆ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, ಜೊತೆಗೆ 1 ಅಂಕದ ಪ್ರಶ್ನೆಗಳು. ಸರ್ ನಾನೇನು ಓದೇ ಇಲ್ಲ, ನನಗೆ ಹೆಂಗೆ ನೆನ್ಪಿಟ್ಕೋಬೇಕು, ನಾನು ರಿಫ್ರೆಟ್ ಸ್ಟೂಡೆಂಟು, ಹೆಂಗಾರು ಮಾಡಿ ಪಾಸ್ ಆಗಬೇಕು. ಪತ್ರಿಕೆಯಲ್ಲಿ ಬರುವಂಥ ಎಲ್ಲ ವಿಭಾಗದ ಒಂದು 5 ಅಂಕ ಮತ್ತು 10 ಅಂಕದ ನಾನು ನೆಕ್ಸ್ಟ್ ಪಾರ್ಟ್ನಲ್ಲಿ ಕೊಡ್ತೀನಿ ಅಂತ ಹೇಳ್ತೀನಿ. ವಿಡಿಯೋ ಹೇಗೆ ಅನಿಸೋ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಅತಿ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಧನ್ಯವಾದಗಳು.